ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದ್ಕೋಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಈ ಮುಂದೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಪುಸ್ತಕಗಳ ನೀವು ಓದಬೇಕು ಅನ್ನುವಂಥದ್ದನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಇವತ್ತು ನಾವು ಈ ಸ್ಪರ್ಧಾ ಚೇತನ ಸರಣಿಯ ಸ್ಪರ್ಧಾ ಇತಿಹಾಸ ಈ ಒಂದು ಪುಸ್ತಕ ಪರಿವಿಡಿ ಮತ್ತು ಇದ್ರ ಒಳಗೊಂಡಿರುವಂಥ ಒಂದು ಒಳ್ಳೆಯ ಅಂಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದರ ಲೇಖಕರು ಆರ್ ಮಂಜುನಾಥ್ ಅವರು, ಮಂಜುನಾಥ್ ಸರ್ ಅವರು, ತುಮಕೂರವರು. ಅವರ ಈ ಒಂದು 4ನೇ ಒಂದು ಮುದ್ರಣ ಈ ಸ್ಪರ್ಧಾ ಇತಿಹಾಸ ಪುಸ್ತಕ. ಈ ಸ್ಪರ್ಧಾ ಇತಿಹಾಸದ ಒಂದು ಪರಿವಿಡಿಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಾಚೀನ ಭಾರತ ಇತಿಹಾಸ ಎಲ್ಲ ಒಂದು ಟಾಪಿಕ್ಗಳನ್ನು ಅವರಿಲ್ಲಿ ಪುಸ್ತಕದಲ್ಲಿ ಕವರ್ ಮಾಡಿದ್ದಾರೆ. ನೀವು ನೋಡ್ಬೋದು, ಯಾವುದೇ ಒಂದು ಇತಿಹಾಸ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡರೂ ಸಹಿತ ಬರೀ ಪ್ರಾಚೀನ ಭಾರತ ಇತಿಹಾಸದ ಪುಸ್ತಕನೇ ಒಂದು 450 ಪುಟಗಳನ್ನು ಒಳಗೊಂಡಿರುತ್ತೆ. ಆದರೆ ಈ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ, ಮಂಜುನಾಥ್ ಸರ್ ಅವರು ಕೇವಲ ಒಂದೇ ಒಂದು ಪುಸ್ತಕದಲ್ಲಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸದ ಎಲ್ಲ ಒಂದು ಪ್ರಮುಖವಾದಂಥ ಅಧ್ಯಾಯಗಳನ್ನು, ಅದೇ ರೀತಿ ಆಧುನಿಕ ಭಾರತದ ಇತಿಹಾಸದ ಎಲ್ಲ ಅಧ್ಯಾಯಗಳನ್ನು ಈ ಒಂದು ಒಂದೇ ಪುಸ್ತಕದಲ್ಲಿ ಕವರ್ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿಗೆ ಅಂದರೆ ಕರ್ನಾಟಕದ ಇತಿಹಾಸ ಕೆಲವೊಂದಿಷ್ಟು ಎಲ್ಲ ರಾಜಮನೆತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ನೀಡಿದ್ದಾರೆ. ನೋಡ್ಬೋದು ನೀವು, ಈ ಶಾತವಾಹನರಾಗಿರ್ಬೋದು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ವಿಜಯಪುರದ ಆದಿಲ್ ಶಾಹಿಗಳು, ಆಮೇಲೆ ಮೈಸೂರಿನ ಒಡೆಯರು, ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ, ಇಷ್ಟೆಲ್ಲ ಒಂದು ಮಾಹಿತಿಯನ್ನು ಈ ಒಂದೇ ಪುಸ್ತಕ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಅಂದರೆ ಇತ್ತೀಚೆಗೆ ನಡೆದಿರುವಂಥ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹಿತ ಈ ಪುಸ್ತಕದಿಂದಲೇ ಸಾಕಷ್ಟು ಪ್ರಶ್ನೆಗಳು ಬಂದಿರುವುದನ್ನು ನಾವು ಕಾಣ್ತೀವಿ. ಅಂದರೆ ಪ್ರತಿ ಯಾವುದೇ ಎಕ್ಸಾಮ್ ಮಾಡಿದ್ರೂ ಒಂದು 15ಕ್ಕಿಂತ ಹೆಚ್ಚು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳು ಬಂದಿರುತ್ತೆ. ಆ ಎಲ್ಲ ಒಂದು ಪ್ರಶ್ನೆಗಳು ಈ ಒಂದು ಪುಸ್ತಕದಲ್ಲಿ ಒಂದು ಉತ್ತರಗಳು ನಮಗೆ ದೊರೆತಿವೆ. ಆದ್ದರಿಂದ ಈ ಒಂದು ಪುಸ್ತಕ ಅತಿ ಉಪಯುಕ್ತವಾಗಿದೆ. ಎಲ್ಲ ಒಂದು PC ಆಗಿರ್ಬೋದು, PSI, FDA, SDA, ಅದೇ ರೀತಿ KS ಪರೀಕ್ಷೆಗೂ ಸಹಿತ ಅಧ್ಯಯನ ಮಾಡುವಂಥವರು ಈ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಅಭ್ಯಾಸ ಮಾಡ್ಬೋದು. ಇಲ್ಲೇ ನಿಮಗೆ ಎಲ್ಲ ಒಂದು ಟಾಪಿಕ್ಗಳನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಕೇವಲ ಇಲ್ಲಿ ಒಂದು ಗಾಂಧಿಯುಗ ಅನ್ನುವಂಥ ಒಂದು ಟಾಪಿಕ್ನ ಮಾತ್ರ ನಿಮಗೆ ಈ ಪುಸ್ತಕ ಒಳಗೊಂಡಿರುವಂಥ ಒಳ್ಳೆಯ ಅಂಶಗಳನ್ನ ಹೇಳಲಿಕ್ಕೆ ಮಾತ್ರ ಒಂದು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಗಾಂಧಿಯುಗ ವಿಶೇಷವಾಗಿ 1919ರಿಂದ 1947ರವರೆಗೆ ಯುಗವನ್ನು ನಾವು ಗಾಂಧಿಯುಗ ಅನ್ನುವಂಥ ಒಂದು ಹೆಸರಿನಿಂದ ಕರಿತೀವಿ. ಇನ್ನಿಲ್ಲಿ ಗಾಂಧೀಜಿಯವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಗಾಂಧೀಜಿಯವರು ಜನಿಸಿದ್ದು 1869 ಗುಜರಾತ್ನ ಪೋರ್ಬಂದರ್ನಲ್ಲಿ. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇನ್ನು ಪ್ರತಿ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ, ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಯಾರು ಅಂತ. ಅದು ಸುಭಾಷ್ ಚಂದ್ರ ಬೋಸ್. ಅದೇ ರೀತಿ ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಠಾಗೂರ್. ಇನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ಬೋದು, ಗಾಂಧೀಜಿಯವರನ್ನು ಅರೆಬೆತ್ತಲೆ ಫಕೀರ ಎಂದು ಕರೆದವರು ಇಂಗ್ಲೆಂಡ್ನ ಚರ್ಚಿಲ್. ಅದೇ ರೀತಿ ಗಾಂಧೀಜಿಯವರ ರಾಜಕೀಯ ಗುರು, ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದಿರೋದನ್ನು ಕಾಣ್ತೀವಿ. ಅದು ಗೋಪಾಲ್ ಕೃಷ್ಣ ಗೋಖಲೆ. ಇನ್ನು ಗಾಂಧೀಜಿಯವರ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಇದು ಗಾಂಧೀಜಿಯವರ ಆತ್ಮಕಥೆ. ಇನ್ನು ಈ ಗಾಂಧೀಜಿಯವರು ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಬರೆದಿರುವಂಥ ಒಂದು ಕೃತಿ ಹಿಂದ್ ಸ್ವರಾಜ್. ಅದೇ ರೀತಿ ಇಂಡಿಯಾ ಕೇಸ್ ಫಾರ್ ಸ್ವರಾಜ್, ಇಂಡಿಯನ್ ಸ್ಟೇಟ್ ಪ್ರಾಬ್ಲಮ್ಸ್, ಇವೆಲ್ಲ ಗಾಂಧೀಜಿಯವರ ಒಂದಿಷ್ಟು ಕೃತಿಗಳು. ಇನ್ನು ಇವರ ಪತ್ರಿಕೆಗಳು ಹರಿಜನ ಆಗಿರ್ಬೋದು, ನವಜೀವನ, ಯಂಗ್ ಇಂಡಿಯಾ, ಇವೆಲ್ಲ ಗಾಂಧೀಜಿಯವರ ಒಂದು ಪತ್ರಿಕೆಗಳಾಗಿದ್ದು. ಇನ್ನು ಇವರ ಮೇಲೆ ಪ್ರಭಾವ ಬೀರುವಂಥ ಕೃತಿಗಳು ಅಂದರೆ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಕೈಗೊಳ್ಳಲಿಕ್ಕೆ, ಚಳವಳಿಯನ್ನು ಮಾಡಲಿಕ್ಕೆ ಪ್ರಭಾವ ಬೀರುವಂಥ ಕೃತಿಗಳು ಅಂದಾಗ ಅದು ಜಾನ್ ರಸ್ಕಿನ್ ಅವರ ಆನ್ ಟು ದಿ ಲಾಸ್ಟ್, ಅದೇ ರೀತಿ ಟಾಲ್ಸ್ಟಾಯ್ರವರ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು, ಈ 2 ಕೃತಿಗಳು ಗಾಂಧೀಜಿಯವರ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದವು. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಒಂದು
ಕಾನೂನು ಪದವಿಯನ್ನು ಪಡೀಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದರು. ಆ ದಕ್ಷಿಣ ಆಫ್ರಿಕಾದಲ್ಲಿ ದಾದಾ ಅಬ್ದುಲ್ಲಾ ಕಂಪ್ನಿಯ ಒಂದು ವಕಾಲತ್ತನ್ನು ವಹಿಸಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದರು. ಇದು ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ. ಇನ್ನು ಗಾಂಧೀಜಿಯವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಭಾರತೀಯರನ್ನು ಕೂಲಿಗಳು ಅನ್ನುವಂಥ ಹೆಸರಿನಿಂದ ಕರೀತಿದ್ದರು. ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದರು. ಇನ್ನು ಜೋಹಾನ್ಸ್ಬರ್ಗ್ನಲ್ಲಿ ಫಿನಿಕ್ಸ್, ಫಾರ್ಸ್ಟಾಯ್ ಮತ್ತು ಡರ್ಬನ್ನಲ್ಲಿ ಟಾಲ್ಸ್ಟಾಯ್ ಎಂಬ ಆಶ್ರಮವನ್ನು ಗಾಂಧೀಜಿಯವರು ಸ್ಥಾಪಿಸಿದರು. ಇನ್ನು ಈ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರು ಜೋಹಾನ್ಸ್ಬರ್ಗ್ನ ಕಿಂಗ್ಸ್ಫರ್ಡ್ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು. ಇನ್ನು 1914ರ ಮಹಾಯುದ್ಧದಲ್ಲಿ ಗಾಂಧೀಜಿಯವರು ಸಲ್ಲಿಸಿದ ಸೇವೆಗೆ ಬ್ರಿಟನ್ ಸರ್ಕಾರ ಕೈಸರ್ ಇ ಹಿಂದೂ ಎಂಬ ಬಿರುದನ್ನು ಸಹಿತ ನೀಡಿತ್ತು. ಅದನ್ನು ಒಂದು ಬಿರುದನ್ನು ಗಾಂಧೀಜಿಯವರು 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿದ ನಂತರ ಆ ಒಂದು ಬಿರುದನ್ನು ವಾಪಸ್ ಬ್ರಿಟಿಷರಿಗೆ ನೀಡಿದರು. ಇನ್ನು ಭಾರತಕ್ಕೆ ಹಿಂದಿರುಗಿದ ಗಾಂಧೀಜಿಯವರು 1915 ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದರು. ಅದೇ ಒಂದು ದಿನವನ್ನು ನಾವೀಗ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅನ್ನುವಂಥ ಒಂದು ಹೆಸರಿನಿಂದ ಆಚರಣೆಯನ್ನು ಮಾಡ್ತಿದ್ದೀವಿ. ಇನ್ನು 1915ರಲ್ಲಿ ಅಹಮದಾಬಾದ್ ಬಳಿಯ ಸಬರ್ಮತಿ ದಂಡೆಯಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಒಂದು ಸ್ಥಾಪಿಸಿದರು. ಅದು ವಾರ್ಧಾ ಒಂದು ಸೇವಾಗ್ರಾಮ ಅನ್ನುವಂಥ ಹೆಸರಿನಿಂದ ಕರಿತೀವಿ. ಇನ್ನು ಗಾಂಧೀಜಿಯವರು ಹೋರಾಟದ ವಿಧಾನ ಅಂದಾಗ ಅದು ಅಹಿಂಸೆ ಮತ್ತು ಸತ್ಯಾಗ್ರಹ. ಇನ್ನು ಗಾಂಧೀಜಿಯವರ ರಾಜಕೀಯ ಹೋರಾಟಗಳು, ಮೊದಲ ಒಂದು ಹೋರಾಟ ಅದು ಕರಿತೀವಿ ನಾವು, ಅದು ಚಂಪಾರಣ್ಯ. ಇಲ್ಲಿ ನೀಲಿ ಬಿಳಿಗಾರರ ಪರವಾದಂಥ ಹೋರಾಟ ಅದು 1917ರಲ್ಲಿ ಸಂಭವಿಸಿತ್ತು. ಅಂದರೆ ಈ ರೈತರು ತಾವು ಬೆಳೆದಿರುವಂಥ ಒಂದು 20ರಲ್ಲಿ 3 ಭಾಗವನ್ನು ನೀಲಿ ಬೆಳೆಯನ್ನು ಬೆಳೀಬೇಕಾಗಿತ್ತು ಅನ್ನುವಂಥ ಒಂದು ಅದು ನಿಯಮ ಆಗಿತ್ತು. ಅದನ್ನು ತೀನ್ ಕತೆ ಅನ್ನೋವಂಥ ಹೆಸರಿನಿಂದ ಕರೀತಿದ್ರು. ಇದು ಸಾಕಷ್ಟು ರೈತರಿಗೆ ತೊಂದರೆ ಉಂಟು ಮಾಡಿತ್ತು. ಅದರ ವಿರುದ್ಧ ಗಾಂಧೀಜಿಯವರು ಒಂದು ನೀಲಿ ಬೆಳೆಗಾರರ ಪರವಾಗಿ ಹೋರಾಟವನ್ನು ಮಾಡಿದರು. ಇನ್ನು ಈ ಗಾಂಧೀಜಿಯವರ ಈ ಒಂದು ಹೋರಾಟದಿಂದ ಮುಂಚೂಣಿಗೆ ಬಂದಂಥ ನಾಯಕ ಅಂದಾಗ ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇನ್ನು ಎರಡನೇ ಹೋರಾಟ ಅದು ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಒಂದು ಹೋರಾಟ. ಮಾರಕ ಪ್ಲೇಗ್ ರೋಗ ಮತ್ತು ಮೊದಲನೇ ಮಹಾಯುದ್ಧದಿಂದಾಗಿ ಪ್ಲೇಗ್ ಬೋನಸನ್ನು ಕೊಡಲಾಗುತ್ತಿತ್ತು. ಅದನ್ನು ನಿಲ್ಲಿಸಿದಾಗ ಒಂದು ಅಹಮದಾಬಾದ್ನ ಒಂದು ಹತ್ತಿಗಿರಣಿಯ ಹೋರಾಟಗಾರರು ಹೋರಾಟವನ್ನು ಪ್ರಾರಂಭಿಸಿದರು. 1918 ಮಾರ್ಚ್ 15 ಭಾರತದಲ್ಲಿ ಪ್ರಥಮ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ಗಾಂಧೀಜಿಯವರು ಆರಂಭಿಸಿದರು. ಕೊನೆಗೆ ಬ್ರಿಟನ್ ಸರ್ಕಾರ 35% ಹೆಚ್ಚಿನ ವೇತನವನ್ನು ಕೊಡಲು ಖೇಡ ಸತ್ಯಾಗ್ರಹ 1918ರಲ್ಲಿ ಬರಗಾಲವಿದ್ದು ಸರ್ಕಾರ ಕಂದಾಯವನ್ನು ಹೆಚ್ಚಿಸಿದ್ದು ಹೋರಾಟಕ್ಕೆ ಕಾರಣವಾಗಿತ್ತು. ಈ ಒಂದು ಖೇಡ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು ಶಂಕರ್ಲಾಲ್ ಬ್ಯಾಂಕರ್, ಹಿಂದೂಲಾಲ್ ಯಾಗ್ನಿಕ್, ಅನಸೂಯ ಬೆಹನ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಖೇಡ ಸತ್ಯಾಗ್ರಹದ ಚಳವಳಿಯು ಕೇಂದ್ರ ಸ್ಥಾನ ನಾದಿಯಾದ್ ಆಶ್ರಮ. ಈ ಹೋರಾಟದಿಂದ ಮುಂಚೂಣಿಗೆ ಬಂದಂಥ ನಾಯಕ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಈ ಒಂದು ಖೇಡ ಸತ್ಯಾಗ್ರಹ ಗಾಂಧೀಜಿಯವರ ಹೋರಾಟಕ್ಕೆ ಅಪಾರ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿ ಅಂದರೆ 1919ರ ರೌಲಟ್ ಕಾಯ್ದೆ, ಇದನ್ನು ರಾಜದ್ರೋಹ ಸಮಿತಿ ಅಂತಲೂ ಕರೆಯುತ್ತಿದ್ದರು. ಇದರಲ್ಲಿದ್ದಂಥ ಒಟ್ಟು ಸದಸ್ಯರು 35, ಏಕೈಕ ಭಾರತೀಯ ಅದು ಶಂಕರ್ ನಾಯರ್. ಈ ಒಂದು ರೌಲಟ್ ಕಾಯ್ದೆ ವಿರುದ್ಧ ಸಾಕಷ್ಟು ಜನ ಒಂದು ತೊಂದರೆಯನ್ನು ಅನುಭವಿಸಿದರು. ಅಂದರೆ ಗುಂಪಾಗಿ ಸೇರಿದ ಜನರನ್ನು ಬಂಧಿಸುವುದು, ಮುನ್ನೆಚ್ಚರಿಕೆ ಕ್ರಮವಾಗಿ ಬಂಧಿಸುವುದು, ಬಂಧಿತರನ್ನು ಯಾವುದೇ ವಿಚಾರಣೆ ಮಾಡದೆ 2 ವರ್ಷಗಳ ಕಾಲ ಬಂಧಿಸಲು ಅವಕಾಶ. ಅದಕ್ಕಾಗಿ ಗಾಂಧೀಜಿಯವರು ಇದನ್ನು ಕಪ್ಪು ಕಾಯ್ದೆ ಅನ್ನುವಂಥ ಹೆಸರಿನಿಂದ ಕರೆದಿದ್ದರು. 1919 ಏಪ್ರಿಲ್ 6ರಂದು ಗಾಂಧೀಜಿ ಸತ್ಯಾಗ್ರಹ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಈ ಕಾಯ್ದೆಯ ವಿರುದ್ಧ ಒಂದು ಹೋರಾಟವನ್ನು ಪ್ರಾರಂಭಿಸಿದರು. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ವಿಶೇಷವಾಗಿ ಈ ಒಂದು ಹತ್ಯಾಕಾಂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಪ್ರತಿ ಒಂದು ಪರೀಕ್ಷೆಯಲ್ಲೂ ಸಹಿತ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಸಾಕಷ್ಟು ಪ್ರಶ್ನೆಗಳು ಬರುವುದನ್ನು ನಾವು ಕಾಣ್ತೀವಿ. ಅದು ಏಪ್ರಿಲ್ 13, 1919. ಅದು ಏಪ್ರಿಲ್ 13 ಒಂದು ಬೈಸಾಖಿ, ಅಂದರೆ ಪಂಜಾಬಿಯನ್ನರಿಗೆ ಒಂದು ಹೊಸ ವರ್ಷದ ಒಂದು ಪ್ರಾರಂಭದ ದಿನವಾಗಿದ್ದು, ಏಪ್ರಿಲ್ 10ರಂದು ಪಂಜಾಬಿನ ಹೋರಾಟಗಾರರಾದಂಥ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲೂರವರನ್ನು ಬಂಧಿಸಲಾಗಿತ್ತು.
ಆಗ ತಮ್ಮ ನಾಯಕರ ಬಂಧನ ವಿರುದ್ಧ ಪಂಜಾಬಿನ ಜನತೆ ಹೋರಾಟವನ್ನು ಪ್ರಾರಂಭಿಸಿದರು. ಅಂದಿನ ಪಂಜಾಬಿನ ಗವರ್ನರ್ ಆದಂಥ ಜನರಲ್ ಡಯರ್ ದಂಗೆಯನ್ನು ಹತ್ತಿಕ್ಕಲು ತನ್ನ ಸೇನಾಧಿಕಾರಿಯಾದಂಥ ಜನರಲ್ ಡಯರ್ನನ್ನು ಕರೆಸಿಕೊಂಡನು. ಏಪ್ರಿಲ್ 12ರಂದು ಪಂಜಾಬ್ನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೆ ತರಲಾಗಿತ್ತು. ಆ ನಿಷೇಧಾಜ್ಞೆ ಇದ್ದರೂ ಸಹಿತ ಸಾಕಷ್ಟು ಜನ ಏನು ಮಾಡಿದ್ರು ಅಂತಂದರೆ ಪಂಜಾಬ್ನ ಅಮೃತ್ಸರ್ ಬಳಿಯಲ್ಲಿರುವಂಥ ಜಲಿಯನ್ ವಾಲಾಬಾಗ್ ಬಳಿ ಸಭೆಯನ್ನು ಸೇರಿದ್ರು. ಆ ಸಭೆ ಸೇರಿರುವಂಥದ್ದು ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲೂರವರ ಬಂಧನದ ವಿರುದ್ಧ ಹೋರಾಟದ ರೂಪರೇಷೆಯನ್ನು ರೂಪಿಸುವುದಾಗಿತ್ತು. ಈ ಘಟನೆಯಲ್ಲಿ ಆ 3 ಕಡೆ ಗೋಡೆಗಳಿಂದ ಆವೃತವಾದ ಏಕದ್ವಾರದ ಸ್ಥಳದಲ್ಲಿ 6,000ರಿಂದ 10,000ಕ್ಕಿಂತ ಹೆಚ್ಚು ಜನ ಸೇರಿದ್ದರು. ಆ ಸಭೆ ನಡೆದಿರುವಂಥ ಸಮಯದಲ್ಲೇ ಜನರಲ್ ಡಯರ್ ಗುಂಡನ್ನು ಇಕ್ಕಲಿಕ್ಕೆ ಆದೇಶವನ್ನು ನೀಡ್ತಾನೆ. ಸಾಕಷ್ಟು ಜನ ಸಾಯ್ತಾರೆ, ಸಾಕಷ್ಟು ಜನ ಕೈಕಾಲುಗಳನ್ನು ಮುರಿದುಕೊಳ್ತಾರೆ. ಆಮೇಲೆ ಕೊನೆಯದಾಗಿ ಈ ಘಟನೆ ನಂತರ ಗಾಂಧೀಜಿಯವರು ಮನನೊಂದು ಕೈಸರ್ ಇ ಹಿಂದ್ ಅನ್ನುವಂಥ ಬಿರುದನ್ನು ಹಿಂದಿರುಗಿಸ್ತಾರೆ. ಅದೇ ರೀತಿ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ನೈಟ್ಹುಡ್ ಬಿರುದನ್ನು ಸಹಿತ ಹಿಂದಿರುಗಿಸ್ತಾರೆ. ಶಂಕರ್ ನಾಯರ್ ವೈಸ್ರಾಯ್ ಕಾರ್ಯಕಾರಿ ಸಮಿತಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. ಇನ್ನು ಹಂಟರ್ ಕಮಿಷನ್ ಜಲಿಯನ್ ವಾಲಾಬಾಗ್ ದುರಂತವನ್ನು ಅಧ್ಯಯನ ಮಾಡಲು ನೇಮಿಸಿದ ಸಮಿತಿಯಾಗಿದ್ದು ಇದರ ಅಧ್ಯಕ್ಷ ಹಂಟರ್. ಒಟ್ಟು ಸದಸ್ಯರು 8 ಜನ ಇದ್ದರು. ಇದು ಮೇ 28, 1920ರಲ್ಲಿ ತನ್ನ ವರದಿಯನ್ನು ನೀಡಿತು. ಇನ್ನು ಖಿಲಾಫತ್ ಚಳವಳಿ 1920ರಿಂದ 22 ಇದನ್ನು ಫಾನ್ ಇಸ್ಲಾಮಿಕ್ ಚಳವಳಿ ಅನ್ನುವಂಥ ಹೆಸರಿನಿಂದ ಸಹಿತ ಕರೀತಾರೆ. ಅಕ್ಟೋಬರ್ 19, 1919 ಖಿಲಾಫತ್ ದಿನವನ್ನಾಗಿ ಆಚರಿಸಲಾಯಿತು. ಇದರ ನೇತೃತ್ವ ವಹಿಸಿದವರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಈ ಚಳವಳಿಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನ್ಸಾರಿ, ಮೌಲ್ವಿ ಅಬ್ದುಲ್ ಬಾರಿ, ಸೈಫುದ್ದೀನ್ ಕಿಚ್ಲು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಹಕೀಮ್ ಅಬ್ದುಲ್ಲಾ ಖಾನ್, ಹರ್ಸತ್ ಮಹಾನಿ. ಈ ಚಳವಳಿಯನ್ನು ಮೊಹಮ್ಮದ್ ಅಲಿ ಜಿನ್ನಾ ವಿರೋಧಿಸಿದ್ದ. ಇದು ಹಿಂದೂ ಮುಸ್ಲಿಮರು ಒಟ್ಟಾಗಿ ಹೋರಾಡಿದ ಮೊದಲ ಚಳವಳಿ ಆಗಿದೆ. ಈ ರೀತಿ ಈ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಪ್ರಮುಖವಾಗಿ ಇದೇ ರೀತಿ ಈಗೇನು ನಾವು ಗಾಂಧಿ ಯುಗವನ್ನು ಅಭ್ಯಾಸ ಮಾಡಿದ್ದೀವಿ, ಇದೇ ರೀತಿ ಎಲ್ಲ ಪಾಠಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಿದ್ದು ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೂ ಅತಿ ಉಪಯುಕ್ತವೆ. ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕದ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ. ಅದು ಮಿಷರ್ ಪಬ್ಲಿಕೇಶನ್ ಅವ್ರದ್ದು ಸ್ಪರ್ಧಾತ್ಮಕ ಇತಿಹಾಸ ಪ್ರಶ್ನೋತ್ತರ ಕೈಪಿಡಿ ಅನ್ನುವಂಥದ್ದು. ಇದರ ಬೆಲೆ $250 ಇದೆ. ಈ ಕ್ವಶನ್ ಬ್ಯಾಂಕ್ ಪುಸ್ತಕದಲ್ಲಿ ಕರ್ನಾಟಕ ಸರ್ಕಾರದ 8, 9 ಮತ್ತು 10ನೇ ತರಗತಿ ಮತ್ತು ಪ್ರಥಮ PUC ಮತ್ತು ದ್ವಿತೀಯ PUCಯ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ಇಲ್ಲಿ ಪರಿವಿಡಿ ನೋಡ್ಬೋದು ನೀವು. ಈ KS ಪರೀಕ್ಷೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳು, PSI ಪರೀಕ್ಷೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು, FDA, SDA, PCA, KSRP ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು 8, 9, 10 ಮತ್ತು ಪ್ರಥಮ PUC ದ್ವಿತೀಯ PUCಯ ಪ್ರಶ್ನೋತ್ತರಗಳನ್ನು ಸಹಿತ ಅಧ್ಯಾಯವಾರು ಇಲ್ಲಿ ಬಿಡಿಸಲಾಗಿದೆ. ಇಲ್ಲಿ ನೋಡ್ಬೋದು ನೀವು. ಜಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು? ಇದಕ್ಕೆ ಉತ್ತರ ಮೇಡಮ್ ಬ್ಲಾವಟ್ಸ್ಕಿ. ಬನಾರಸ್ ಸೆಂಟ್ರಲ್ ಹಿಂದೂ ಶಾಲೆಯನ್ನು ಸ್ಥಾಪಿಸಿದವರು ಎನ್ ಎ ಬೆಸೆಂಟ್. ಇನ್ನು ಮೈಸೂರು ಮಾದರಿ ರಾಜ ಅನ್ನುವಂಥ ದ್ವಿತೀಯ PUC ಪಠ್ಯಪುಸ್ತಕದ ಪಾಠದಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗಿದೆ. ಮೈಸೂರು ಒಡೆಯರ್ ಆಳ್ವಿಕೆ ಪ್ರಾರಂಭಿಸಿದ ಸಹೋದರರು ವಿಜಯ್ ಮತ್ತು ಕೃಷ್ಣ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೈಸೂರು ಒಡೆಯರು ರಾಜ ಒಡೆಯರ್. ಅದೇ ರೀತಿ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದ ಮೈಸೂರು ಒಡೆಯರು ಯಾರು? ಅದಕ್ಕೆ ಸರಿಯಾದಂಥ ಉತ್ತರ ರಾಜ ಒಡೆಯರ್. ಇನ್ನು ಬಂಗಾರ ದೊಡ್ಡಿ ಕಾಲುವೆ ನಿರ್ಮಿಸಿದ ಒಡೆಯರ್ ಕಂಠೀರವ ನರಸರಾಜ ಒಡೆಯರ್. ಕಂಠೀರಾಯಿ ಬರಹ ಚಿನ್ನದ ನಾಣ್ಯವನ್ನು ಟಂಕಿಸಿದವರು ಕಂಠೀರವ ನರಸರಾಜ ಒಡೆಯರ್. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿಸಿ ನಂದಿ ವಿಗ್ರಹ ಸ್ಥಾಪಿಸಿದವರು ದೊಡ್ಡ ದೇವರಾಜ ಒಡೆಯರ್. ಇನ್ನು ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಯಾಗಿ ಪಡೆದವರು ಚಿಕ್ಕದೇವರಾಜ ಒಡೆಯರ್. ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದ ಮೈಸೂರು ದೊರೆ ಚಿಕ್ಕದೇವರಾಜ ಒಡೆಯರ್. ಇನ್ನು ಅಟಾರ ಕಚೇರಿಯನ್ನು ಪ್ರಾರಂಭಿಸಿದವರು ಚಿಕ್ಕದೇವರಾಜ ಒಡೆಯರ್. ಕರ್ನಾಟಕದಲ್ಲಿ ಅಂಚೆ ಕಚೇರಿಯನ್ನು ಇಲಾಖೆಯನ್ನು ಸ್ಥಾಪಿಸಿದ ಒಡೆಯರ್ ಚಿಕ್ಕದೇವರಾಜ ಒಡೆಯರ್. ನವಕೋಟೆ ನಾರಾಯಣ ಎಂಬ ಬಿರುದನ್ನು ಪಡೆದವರು ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಭಿನ್ನಪಂ ಎಂಬ ಕಾವ್ಯವನ್ನು ಬರೆದವರು ಚಿಕ್ಕದೇವರಾಜ ಒಡೆಯರ್. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪರವಾಗಿ ಅಧಿಕಾರ ನಡೆಸುತ್ತಿದ್ದವರು ದಿವಾನ್ ಪೂರ್ಣಯ್ಯ. ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವರು ದಿವಾನ್ ರಂಗಾಚಾರ್ಲು. ಇನ್ನು ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಸ್ಥಳವನ್ನು ಸ್ಥಾಪಿಸಿದವರು ಶೇಷಾದ್ರಿ ಅಯ್ಯರ್.
ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ಮಾರ್ಕ್ ಕಬ್ಬನ್. ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಇದು ಸಾಕಷ್ಟು ಬಾರಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಿದೆ. ಇನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭವಾದ ವರ್ಷ 1911. ಇನ್ನು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಗಂಗಾಧರ್ ರಾವ್ ದೇಶಪಾಂಡೆ. ಈ ರೀತಿ ಎಲ್ಲ ಒಂದು ಅಧ್ಯಾಯವಾರು ಪ್ರಶ್ನೋತ್ತರವನ್ನು ನಾವು ಈ ಪುಸ್ತಕದಲ್ಲಿ ಕಾಣಬಹುದು. ಇನ್ನು ಸ್ಪರ್ಧಾ ಇತಿಹಾಸ ಈ ಒಂದು ಪುಸ್ತಕ ನಿಮಗೇನಾದರೂ ಬೇಕಾಗಿದ್ದರೆ ಇಲ್ಲಿ ನಿಮಗೇನಾದರೂ ಈ ಸ್ಪರ್ಧಾ ಇತಿಹಾಸ ಪುಸ್ತಕ ಬೇಕಾಗಿದ್ದರೆ 25% ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೇವೆ. ಇನ್ನು ಈ ಕೇವಲ 300 ರೂಪಾಯಿಗಳಿಗೆ ನಿಮಗೆ ಉಚಿತವಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಶಿಪ್ಪಿಂಗ್ ಫ್ರೀ. ನಿಮಗೇನಾದರೂ ಈ ಪುಸ್ತಕ ಬೇಕಾಗಿದ್ದರೆ 9380850076 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಪುಸ್ತಕವನ್ನು ಪಡಿಬಹುದು. ಇನ್ನು ಪ್ರಶ್ನೋತ್ತರ ಕೈಪಿಡಿ, ಸ್ಪರ್ಧಾತ್ಮಕ ಇತಿಹಾಸ ಪ್ರಶ್ನೋತ್ತರ ಕೈಪಿಡಿ, ಇದು 250 ರೂಪಾಯಿ ಇದೆ. ನಿಮಗೆ ಕೇವಲ 220 ರೂಪಾಯಿಗಳಿಗೆ ನಿಮಗೆ ಈ ಒಂದು ಪುಸ್ತಕವನ್ನು ಕೊಡ್ತಿದ್ದೀವಿ. ಇಷ್ಟ ಇದ್ದವರು ಒಂದು ಕಾಂಟ್ಯಾಕ್ಟ್ ಮಾಡಿ ಪಡಿಬಹುದು. ಇನ್ನು ಇನ್ನೊಂದು ಪುಸ್ತಕ ಭಾರತ ಸಂವಿಧಾನ ಪ್ರಶ್ನೋತ್ತರ ಕೈಪಿಡಿ ಕ್ವಶನ್ ಬ್ಯಾಂಕ್. ಇದು ಸಹಿತ ಅತಿ ಪ್ರಮುಖವಾದಂಥ ಪುಸ್ತಕ. 200 ರೂಪಾಯಿ ಇದೆ. ಇದನ್ನು ನಿಮಗೆ 180 ರೂಪಾಯಿಗಳಿಗೆ ಕೊಡ್ತಾ ಇದ್ದೀವಿ. ಈ ಪುಸ್ತಕ ಒಳಗೊಂಡಿರುವಂಥ ಅಂಶಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಪುಸ್ತಕ ಅದು ಕನ್ನಡ ಪ್ರಾಕ್ಟೀಸ್ ಟೆಸ್ಟ್ ಪುಸ್ತಕ. ಇದು 240 ರೂಪಾಯಿಗಳಿಗೆ ನಿಮಗೆ ಆಫರ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ಈ ಒಂದು ಪುಸ್ತಕ ಬೇಕಾದರೂ ಸಹಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪಡೆಯಬಹುದು. ಈ ಒಂದು ವಿಡಿಯೋನ ನೋಡಿರುವಂಥ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ.